ಪುರದಿಂದ ಕೋನಾರ್ಕ್ ಸನ್ ಟೆಂಪಲ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅರೌಂಡ್ 40 ಕಿಲೋಮೀಟರ್ಸ್ ಫ್ರಮ್ ಪೂರಿ. ಕೋನಾರ್ಕ್ ಟೆಂಪಲಿಗೆ ಬಂದಿದ್ದೀವಿ. ಈಗ ಫಸ್ಟು ಊಟ ಮಾಡ್ಕೊಂಡು ಹೋಗೋಣ. ಟೈಮ್ 2 ಗಂಟೆಗಿದೆ. ಸೌತ್ ಇಂಡಿಯನ್ ಥಾಲಿ 150 rupees ಅನ್ಲಿಮಿಟೆಡ್. ಕೋನಾರ್ಕ್ ಟೆಂಪಲ್ ಎಂಟ್ರೆನ್ಸ್. ಇಲ್ಲಿ ಟಿಕೆಟ್ ಕೌಂಟ್ರು ಮೋಸ್ಟ್ಲಿ ಇದಕ್ಕೂ ಟಿಕೆಟ್ ಐತೆ. ಸೊ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ಸೊ ಟಿಕೆಟ್ ತೊಗೊಂಡು ಒಳಗೆ ಎಂಟ್ರೆನ್ಸ್ ಬರ್ತಾಯಿದ್ದೀವಿ. ಸೂರ್ಯ ದೇವಾಲಯ ಕೋನಾರ್ಕ್. ಇದು ಕ್ರಿಸ್ತಪೂರ್ವ 13ನೇ ಇಸ್ವಿಯಲ್ಲಿ ಬಿಲ್ಟ್ ಮಾಡಿದ್ದಾರೆ. ಅವಾಗಿನ ರಾಜ ನರಸಿಂಹದೇವ 1250 CE ಕ್ರಿಸ್ತಪೂರ್ವದಲ್ಲಿ ಇದನ್ನು ಡಿಸೈನ್ ಮಾಡಿ ಕಟ್ಟಿಸಿದ್ದಾರೆ. ಸೊ ಇವಾಗ ಇದು ಮೊದಲಿಗಿಂತ ಸ್ವಲ್ಪ ದೊಡ್ಡದಲ್ಲಿತ್ತು. ಇವಾಗ ಬ್ರಿಟಿಷ್ ಆಡಳಿತದಲ್ಲಿ ಎಲ್ಲ ಹೊಡೆದು ಸ್ವಲ್ಪ ಡೆಮೊಲಿಷ್ ಮಾಡಿದ್ದಾರೆ. ಸೊ ಇಷ್ಟು ಉಳಿದಿದೆ ಅಷ್ಟೇ ಈಗ ನೋಡೋಕ್ಕೆ. ಸೊ ನೀವೆಲ್ಲ ನೋಡಿರ್ಬೋದು, ನಮ್ಮ ಹೈಸ್ಕೂಲ್ನಲ್ಲಿ ಆಲ್ಮೋಸ್ಟ್ ಇದ್ರ ಬಗ್ಗೆ ಬಂದಿರುತ್ತೆ, ಸೂರ್ಯ ದೇವಾಲಯದ ಬಗ್ಗೆ, ಸಮಾಜಶಾಸ್ತ್ರದಲ್ಲಿ. ಸೊ ಇನ್ನೊಂದು ಹೇಳ್ಬೇಕಂದ್ರೆ 10 ರೂಪಾಯಿ ನೋಟಲ್ಲಿ ನೀವೊಂದು ಚಕ್ರ ನೋಡಿರ್ತೀರ, ಅಶೋಕ್ ಚಕ್ರ ಟೈಪ್. ಸೊ ಅದು ಇದರಿಂದನೇ ನೋಡಿ ಮಾಡಿರೋದು. ನೋಡಿ ಇದು ಇದು 10 ರೂಪಾಯಿ ನೋಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಮೇನ್ ಸೂರ್ಯ ದೇವಾಲಯ. ಸೊ ಇವಾಗ ಇದನ್ನು ಮುಚ್ಚಿದ್ದಾರೆ. ಹೊರಗಡೆ ಏನೋ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲಿಂದ ಯಾರಿಗೂ ಎಂಟ್ರೆನ್ಸ್ ಇಲ್ಲ ಒಳಗಡೆ. Climbing the structure beyond this point is strictly prohibited. So ಇದು ಬಂದ್ಬಿಟ್ಟು ನವಗ್ರಹ ಟೆಂಪಲ್. ಇದು ಬಂದ್ಬಿಟ್ಟು ಕೋನಾರ್ಕ್ ಬೀಚ್. ಇದು ಪೂರಿ ಜಗನ್ನಾಥ್ ಮಾರ್ಕೆಟ್ ಏರಿಯಾ. ಒಂದು ಮಾತು ಹೇಳ್ಬೇಕಂದ್ರೆ, ಸೊ ಚಾರ್ಧಾಮಲ್ಲಿ ಪವರ್ಫುಲ್ ಧಾಮ ಅಂದರೆ ಇದೆ ಪೂರಿ ಜಗನ್ನಾಥ್ ಧಾಮ. ಸೊ ಅದನ್ನೇ ಅಡ್ವಾಂಟೇಜಿಗೆ ಇಟ್ಕೊಂಡು ಎಲ್ಲದಕ್ಕೂ ಬಿಸ್ನೆಸ್ ಮಾಡ್ತಿದ್ದಾರೆ ಇಲ್ಲಿ ಮ್ಯಾನೇಜ್ಮೆಂಟ್ ಸಿಸ್ಟಮ್.
ಪ್ರತಿಯೊಂದು ಅಟ್ಲೀಸ್ಟ್ ಕೆಲವೊಂದು ದೇವಸ್ಥಾನದಲ್ಲಿ ದೇವರ ಪ್ರಸಾದಕ್ಕೆ ಮತ್ತು ಕೆಲವೊಂದಕ್ಕೆ ಫ್ರೀ ಆಗಿರ್ತಾರೆ ಬಂದಿರೋ ಭಕ್ತಾದಿಗಳಿಗೆ. ಇಲ್ಲಿ ದೇವಸ್ಥಾನ ಒಳಗೆ ಹೋದಾಗ ದೇವ್ರದ್ದು ಪ್ರಸಾದ ಊಟ ಮಾಡೋದಕ್ಕೂ ಅಮೌಂಟ್ ಕೇಳ್ತಾರೆ ಪ್ರತಿಯೊಂದು. ಮತ್ತು ಇವರು UPI ಪೇಮೆಂಟ್ ಒಂದೂ ಇಸ್ಕೊಳ್ಳಲ್ಲ. ಯಾಕಂದರೆ ಕೆಲವೊಬ್ಬರು ಗೌರ್ಮೆಂಟಿಗೆ ತಿಳಿಸ್ತಾರೆ ಈ ಥರ ಇವರು ಮಾಡ್ತಿದ್ದಾರೆ ಅಂತ ತೋರ್ಸೋಕ್ಕಾಗುತ್ತಂತ. ಸೊ ಇವ್ರಿಗೆ ಬರೀ ಕ್ಯಾಶ್ ಇಸ್ಕೊತಾರೆ. ನಿನ್ನೆ ನಮ್ಗೆ ಹಾಗಾಗಿದೆ, ಅವನು VIP ದರ್ಶನಕ್ಕೆ 1000 ಕೇಳ್ದ. ಸೊ ನಾವು ಕೊಡ್ತೀವಂತ ನಾವು ಮೊಬೈಲ್ ಹೊರಗಡೆ ಹ್ಯಾಂಡ್ ಓವರ್ ಕೊಟ್ಟು ದೇವಸ್ಥಾನ ಒಳಗೆ ಮುಗಿಸ್ಕೊಂಡು ಬಂದ್ವಿ. ಹೊರಗೆ ಬಂದಮೇಲೆ ನಾವು UPI ಪೇಮೆಂಟ್ ಇಸ್ಕೊಳ್ಳಲ್ಲ, ಸುಮ್ಮನೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಪೂಜೆ ಮಾಡೋ ಪಂಡಿತರು ಯಾರು ಅವರೇ ನಮಗೆ ದರ್ಶನ ಮಾಡಿಸೋರು, ಬೇರೆ ಯಾರಿಗೂ ಎಂಟ್ರಿ ಇರಲ್ಲ ಅಲ್ಲಿ ಅವ್ರ ಜೊತೆ. ಸೊ ಮತ್ತು ನಾವು ಬೇರೆಯವ್ರ ಕಡೆ ಪೇಮೆಂಟ್ ಮಾಡಿಕೊಂಡು ಅವ್ರಿಗೆ ಕ್ಯಾಶ್ ಕೊಡಿಸಿದ್ದೀವಿ. ಸೊ ಈ ಥರದೊಂದು ದಂಧೆ ಮಾಡ್ತಿದ್ದಾರೆ ಈಗ ಕೃಷ್ಣನ ಹೆಸರಲ್ಲಿ. ಈಗ ದುಡ್ಡಿದ್ದರು ಏನು ಮಾಡೋಕ್ಕಾಗಲ್ಲ, 5-6 ಗಂಟೆ ನಿಲ್ಲುತ್ತಾರೆ. ಸಾಮಾನ್ಯ ಜನ ಲಕ್ಷಾಂತರ ಜನ ಬರ್ತಾ ಇರ್ತಾರೆ ಡೈಲಿ. ಸೊ ಅವ್ರಿಗೆಷ್ಟು ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗುತ್ತೆ ಅಂತ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಟೆಂಪಲ್ ಸುತ್ತಮುತ್ತ ಎಲ್ಲಿ ನೋಡಿದ್ರು ಹುಡುಕಿದ್ರು ಒಂದು ಡಸ್ಟ್ಬಿನ್ ಸಿಗಲ್ಲ. ಇದು ಇವರು ಮಾಡೋ ಮೇಂಟೆನೆನ್ಸ್. ಮತ್ತು ಇಷ್ಟೆಲ್ಲ ದುಡ್ಡು ಬರುತ್ತೆ ಟೆಂಪಲ್ಗೆ. ಇಲ್ಲಿ ಸರ್ಕಾರ ಹೇಗಿದೆಯೋ ಅದು ಗೊತ್ತಿಲ್ಲ. ಇದೊಂದೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಥರ ದಂಧೆನ ಮಾಡ್ತಿದ್ದಾರೆ ಅವರು. ಬೇಕಾದ್ರೆ ನೀವು ಬಂದಾಗಲೂ ಚೆಕ್ ಮಾಡಿಸಿ, ಒಬ್ಬರು UPI ಇಸ್ಕೊಳಲ್ಲ, ಎಲ್ಲ ಬರೀ ಕ್ಯಾಶ್ ಇಸ್ಕೊತಾರೆ. ನೀವೆಲ್ಲರೂ ಟೆಂಪಲ್ ಸರೌಂಡಿಂಗ್ ಎಲ್ಲಾದರೂ ಹೋಗಿ ಏನಾದರೂ ಪರ್ಚೇಸ್ ಮಾಡಿ. ಮತ್ತು ನಿನ್ನೆ ನಮ್ಮ ಜೊತೆ ಒಬ್ಬರು ಬಸ್ ಸ್ಟ್ಯಾಂಡಲ್ಲಿ ನನ್ನ ಜೊತೆ ಒಬ್ಬರು ಮೀಟ್ ಆದರು. ಆಂಧ್ರ ಹೈದರಾಬಾದವರು, ಏರ್ ಇಂಡಿಯಾ ಇಂಜಿನಿಯರು. ಅವ್ರದ್ದು ಸ್ವಲ್ಪ ಲ್ಯಾಂಡ್ ಡಾಕ್ಯುಮೆಂಟ್ಸ್ನ ಕೃಷ್ಣ ಭಗವಾನ್ಗೆ ಅವ್ರ ಹತ್ರ ಪಾದಕ್ಕೆ ಸ್ಪರ್ಶ ಮಾಡಿ ಕೊಡಿಸ್ತೀನಿ, 1100 ಆಗುತ್ತೆ ಅಂತ ಕರ್ಕೊಂಡೋದ್ರು. ಅಲ್ಲಿ ಹೋದ್ಮೇಲೆ ಅಮೌಂಟನ್ನೇ ಇಸ್ಕೊಂಡ್ರು. ಬಟ್ ನಮಗೆ ದರ್ಶನ ಸಿಕ್ಕಿದ್ದು ದೇವರಿಗೆ ನಮಗೆ 20 ಮೀಟ್ರ್ ಅಂಥದ್ದಿಂದ. ಅದು ನಾರ್ಮಲ್ ಜನರಲ್ ಕ್ಯೂ ಆದರೂ ಅಷ್ಟೇ ಸಿಗುತ್ತೆ. ಸೊ ಕೇಳಿದರೆ ಹಂಗೆ ಮಾಡೋಕ್ಕೆ ಬರಲ್ಲ, ನಾವು ನಾರ್ಮಲ್ ಪಂಡಿತರು ದರ್ಶನ ಅಷ್ಟು ಕ್ಲೋಸಾಗಿ ಮಾಡೋಕ್ಕಾಗಲ್ಲ, ನಿಮ್ಗೆ ಹೆಂಗೆ ಮಾಡಿಸ್ಕೊಡೋಕ್ಕಾಗುತ್ತೆ, ನೀವೇನು VIP ಮಿನಿಸ್ಟರ್ಸಾ ಕೇಳ್ತಾರೆ. ಸೊ ಇಷ್ಟೊಂದು ದುಡ್ಡು ವಸೂಲಿ ಮಾಡ್ತಾರೆ ಇಲ್ಲಿ. ಮತ್ತು ಏನಾದರೂ ಸ್ವಲ್ಪ ವಾಯ್ಸ್ ರೈಸ್ ನಾವು ಮಾಡಿದರೆ ಇಡೀ ಅವ್ರ ಮ್ಯಾನೇಜ್ಮೆಂಟ್ ಅಲ್ಲ, ಒಂದು ಗ್ಯಾಂಗ್ ಟೈಪ್ ಇವ್ರ ಗ್ಯಾಂಗೇ ಎದುರು ಬೀಳುತ್ತೆ. ಆ ಟೈಪ್ ರೌಡಿಸಮ್ ಹೆಸರಲ್ಲಿ ಈ ಮೊದಲಿನ ರೌಡಿಗಳದ್ದು ಒಂದು ಏನದು ಚೂರಿ ಹಿಡ್ಕೊಂಡು ಓಡಾಡ್ತಾರೆ. ಇವರು ದೇವರ ಹೆಸರಲ್ಲಿ ಲುಂಗಿ ನಾಮ ಈ ಥರ ಹಾಕ್ಕೊಂಡು ಇಲ್ಲಿ ರೌಡಿಸಮ್ ಮಾಡ್ತಾರೆ ಇವರು. ಲಿಟ್ರಲಿ ದೇವರ ಹೆಸರಲ್ಲಿ ಇಂಥದ್ದೊಂದು ಮಾಡಬಹುದಾ ಅಂತ ಆಶ್ಚರ್ಯ ಆಗುತ್ತೆ. ಆ ಥರ ಮಾಡ್ತಾಯಿದ್ದಾರೆ ಇಲ್ಲಿ. ಲಿಟ್ರಲಿ ಡಿಸಪಾಯಿಂಟ್ ಆದೆ ನಾನು. ಈ ಥರ ಮ್ಯಾನೇಜ್ಮೆಂಟು ಹೇಗೆ ಇಟ್ಕೊಟ್ಟಿದ್ದಾರೆ ಇಲ್ಲಿ ಅಂತ. ದಿಸ್ ಈಸ್ ದ ರಿಯಾಲಿಟಿ ಆಫ್ ಜಗನ್ನಾಥ್ ಮ್ಯಾನೇಜ್ಮೆಂಟ್. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಪೂರಿ ಬೀಚ್ ಹೋಗ್ತಾ ಇದ್ದೀವಿ ನೋಡಿ.
ಝೀರೋ ಸಿವಿಕ್ ಸೆನ್ಸ್ ಅಂದರೆ ಇದೆ. ಮಾದಿ ಫೋಟೋ ಆಟ್ ಬರ್ತಾರೆ, ಒಂದು ವಿಡಿಯೋ ಮಾಡ್ತಾರಂತ ಅಷ್ಟು ಬುದ್ಧಿ ಇಲ್ಲ ಇವರಿಗೆ. ಯಾರಂತ ಕೇಳ್ಬಿಡ್ರಿ, ಈಗ ಕಮೆಂಟ್ ಮಾಡಿರಿ ನೀವು.